ಸೌದಿ ಅರೇಬಿಯಾ ಜೊತೆಗಿನ ಪಾಕಿಸ್ತಾನದ ಹೊಸ ರಕ್ಷಣಾ ಒಪ್ಪಂದ ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತದ ಕಾರ್ಯತಂತ್ರ ಹಿತಾಸಕ್ತಿಗಳಿಗೆ ನೇರ ಸವಾಲಾಗಿದೆಯಾ? ಚಾಬಹಾರ್ ವಿನಾಯಿತಿಯನ್ನು ಕೊನೆಗೊಳಿಸುವ ಮೂಲಕ ಅಮೆರಿಕ ಭಾರತಕ್ಕೆ ದ್ರೋಹ ಮಾಡಿದೆಯಾ? ಮಧ್ಯ ಏಷ್ಯಾಕ್ಕೆ ನಮ್ಮ ಬಾಗಿಲನ್ನು ಮುಚ್ಚಿದೆಯಾ? ಚೀನಾ ಪಾಕಿಸ್ತಾನದಂತಹ ಪ್ರತಿಸ್ಪರ್ಧಿಗಳು ತಮ್ಮ ಪ್ರಭಾವವನ್ನು ವಿಸ್ತರಿಸ್ತಾ ಇರುವಾಗ ಭಾರತ ತನ್ನದೇ ನೆರೆಹೊರೆಯಲ್ಲಿ ಯಾಕೆ ನೆಲೆಯನ್ನು ಕಳ್ಕೊಳ್ತಾ ಇದೆ? ನಿರ್ಣಾಯಕ ಬಾಗಿಲುಗಳು ಒಂದೊಂದಾಗಿ ಮುಚ್ಚಲ್ಪಡ್ತಾ ಇರುವಾಗ ಭಾರತದ ವಿದೇಶಾಂಗ ನೀತಿ ಎಲ್ಲಿದೆ? ಒಂದಾದ ಮೇಲೊಂದು ಮಹತ್ವದ ಜಾಗತಿಕ ಸಂಬಂಧಗಳು ಕೈ ಕೊಡ್ತಾ ಇರೋದು ಭಾರತದ ಪಾಲಿಗೆ ಎಷ್ಟು ದುಬಾರಿಯಾಗಲಿದೆ. ಇದನ್ನ ತಡೆಯುವಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆಯಾ? ವಾಷಿಂಗ್ಟನ್ ಮತ್ತೆ ಟೆಹರಾನ್ ಜೊತೆಗಿನ ಹದಗೆಟ್ಟ ಸಂಬಂಧಗಳ ಪತನವನ್ನು ಎದುರಿಸೋದಕ್ಕೆ ನವದೆಹಲಿ ಏಕಕಾಲದಲ್ಲಿ ಸಿದ್ಧವಾಗಿದೆಯಾ? ಭಾರತದ ಪಾಲಿಗೆ ಮಹತ್ವದ ಪಾಲುದಾರನಾಗಿರುವಂತಹ ಸೌದಿ ಅರೇಬಿಯಾ ಕೂಡ ಪಾಕಿಸ್ತಾನದ ಜೊತೆಗೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿರುವಾಗ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ನಡುವೆ ರಕ್ಷಣಾ ಒಪ್ಪಂದ ಏರ್ಪಟ್ಟಿದೆ. ಅದರ ಪ್ರಕಾರ ಸೌದಿ ಅರೇಬಿಯಾ ಮೇಲೆ ದಾಳಿ ನಡೆದ್ರೆ ಪಾಕಿಸ್ತಾನ ತನ್ನ ಮೇಲೆ ದಾಳಿ ನಡೆದಿದೆ ಅಂತ ಪರಿಗಣಿಸುತ್ತೆ, ಮತ್ತೆ ಪಾಕಿಸ್ತಾನದ ಮೇಲೆ ದಾಳಿ ನಡೆದ್ರೆ ಸೌದಿ ಅರೇಬಿಯಾ ತನ್ನ ಮೇಲೆ ದಾಳಿ ನಡೆದಿದೆ ಅಂತ ಪರಿಗಣಿಸುತ್ತೆ. ಈ ರಕ್ಷಣಾ ಒಪ್ಪಂದದ ಪರಿಣಾಮದ ಬಗ್ಗೆ ಭಾರತದಲ್ಲಿ ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನ ನಡುವಿನ ಒಪ್ಪಂದದಿಂದ ಗಲ್ಫ್ ದೇಶಗಳಲ್ಲಿ ಭಾರತ ದುರ್ಬಲವಾಗಿದೆ ಅಂತ ಅರ್ಥ ಅಲ್ಲ ಅನ್ನೋದು ಬಲವಾದ ಅಭಿಪ್ರಾಯ ಆಗಿದೆ. ಭಾರತ ಮತ್ತೆ ಗಲ್ಫ್ ದೇಶಗಳು ದೀರ್ಘಕಾಲೀನ ಮತ್ತೆ ಆಳವಾದ ಸಂಬಂಧಗಳನ್ನು ಹೊಂದಿವೆ, ಮತ್ತೆ ಒಂದು ಒಪ್ಪಂದ ಅದನ್ನು ಬದಲಾಯಿಸೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೂ ಸೌದಿ ಅರೇಬಿಯಾ ಮತ್ತೆ ಇತರ ದೇಶಗಳು ತಮ್ಮ ಭದ್ರತೆಗಾಗಿ ಪಾಕಿಸ್ತಾನವನ್ನು ಅವಲಂಬಿಸೋದ್ರಿಂದ ಇದು ಭಾರತದ ಮೇಲೆ ಗಂಭೀರ ಪರಿಣಾಮವನ್ನು ಬೀರಬಹುದು ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇವೆ. ಕಳೆದ ಏಪ್ರಿಲ್ನಲ್ಲಿ ರಕ್ಷಣಾ ಒಪ್ಪಂದಗಳು ಸೇರಿದ ಹಾಗೆ ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಸಂಬಂಧಗಳಲ್ಲಿ ಹೊಸ ಹಂತದ ಬಗ್ಗೆ ಚರ್ಚೆ ನಡೆದಿತ್ತು. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಿದ್ರಿಂದಾಗಿ ಸೌದಿ ಅರೇಬಿಯಾ ಕೋಪಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದು ಯಾರಿಗಾಗಿ ಅನ್ನೋದನ್ನ ಅವ್ರು ವಿವರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಕೋಪಗೊಂಡ ಟ್ರಂಪ್ ಭಾರತದ ಮೇಲೆ ಹೆಚ್ಚುವರಿಯಾಗಿ 25% ದಂಡ ವಿಧಿಸಿದ್ರು. ಈಗ ಇದರಿಂದ ಸಿಟ್ಟಿಗೆದ್ದಂತಹ ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೆ. ಇಂಥ ವಾದಗಳನ್ನು ಮಾಡಲಾಗ್ತಾ ಇದೆ. ಉಕ್ರೇನ್ ಯುದ್ಧದ ನಂತರ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಮತ್ತೆ ಏಪ್ರಿಲ್ನಲ್ಲಿ ಪ್ರಧಾನಿ ಮೋದಿ ಅವರು ಸೌದಿ ಅರೇಬಿಯಾದ ಜಿದ್ದಾಗೆ ಭೇಟಿ ನೀಡಿದಾಗಲೂ ಹಾಗೇನೆ ಮಾಡ್ತಿತ್ತು. ಸೌದಿ ಅರೇಬಿಯಾದಲ್ಲಿ ಅವ್ರ ವಿಮಾನ ಇಳಿಯುವಾಗ 21 ಗನ್ ಸೆಲ್ಯೂಟ್ ಅನ್ನು ಮಾಡಲಾಯಿತು. ಈ ಸೆಲ್ಯೂಟ್ನ 11 ಸೆಕೆಂಡ್ಗಳ ವಿಡಿಯೋವನ್ನ ಪ್ರಧಾನಿ ಮೋದಿ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋಗೆ 10 ಮಿಲಿಯನ್ಗಿಂತನೂ ಹೆಚ್ಚು ವ್ಯೂಸ್ ಬಂದಿತ್ತು. ವಿದೇಶಾಂಗ ನೀತಿಯನ್ನ ರೀಲ್ಗಳು ಮತ್ತೆ ಕ್ಲಿಪ್ಗಳಾಗಿ ಪರಿವರ್ತಿಸಿ ವ್ಯೂಸ್ ಅನ್ನು ಪಡೆಯಲಾಯಿತು. ಆದರೆ ವಾಸ್ತವದಲ್ಲಿ ಅವುಗಳ ಪ್ರಭಾವ ಏನು ಅನ್ನೋದು ಗೊತ್ತಿಲ್ಲ. ರಾಜತಾಂತ್ರಿಕವಾಗಿ ದೇಶಕ್ಕೆ ಏನು ಲಾಭ ಆಯಿತು ಅಂತ ಕೂಡ ಗೊತ್ತಿಲ್ಲ. 40 ವರ್ಷಗಳ ನಂತರ ಭಾರತೀಯ ಪ್ರಧಾನಿಯೊಬ್ಬರು ಜಿದ್ದಾಗೆ ಭೇಟಿ ನೀಡಿದ್ದಾರೆ ಅಂತ ಒತ್ತಿ ಹೇಳಲಾಯಿತು. ಆದರೆ ಅದು ಅವರ ಮೊದಲ ಭೇಟಿನೇ ಆಗಿರಲಿ ಅಥವಾ ಇಲ್ಲದೇ ಇರಲಿ, ಸ್ಥಿರತೆ ಸ್ಪಷ್ಟವಾಗಿದ್ರೆ ಮಾತ್ರ ಯಾವುದೇ ದೇಶದೊಂದಿಗಿನ ಸಂಬಂಧಗಳ ಮೇಲಿನ ಪರಿಣಾಮ ಇಲ್ಲಿ ಸ್ಪಷ್ಟ ಆಗುತ್ತೆ. ಈಗ ಇದೆಲ್ಲಾನು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ರಷ್ಯಾದಿಂದ ತೈಲ ಖರೀದಿ ಮಾಡಿದಕ್ಕಾಗಿ ಸೌದಿ ಅರೇಬಿಯಾ ಭಾರತದ ಮೇಲೆ ಸಿಟ್ಟಾಗಿದ್ರೆ ಅದು ಭಾರತಕ್ಕೆ ಯಾಕೆ ಅಂಥ ಒಂದು ಆತ್ಮೀಯ ಸ್ವಾಗತವನ್ನ ನೀಡಿತು? ಮೋದಿ ಅನ್ನುವಂತಹ ಘೋಷಣೆಗಳು ಸೌದಿ ಅರೇಬಿಯಾದಲ್ಲಿ ಎದ್ದಿವೆ ಅಂತ ಇಲ್ಲಿನ ಮಡಿಲ ಮೀಡಿಯಾಗಳಲ್ಲಿ ಹೇಳಾಯ್ತು. ಆದರೆ 4 ತಿಂಗಳ ನಂತರ ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ಅತಿ ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಸೌದಿ ಅರೇಬಿಯಾದೊಂದಿಗೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕೋದಿಕ್ಕೆ ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಿದಾಗ ಏಪ್ರಿಲ್ನಲ್ಲಿ ಮೋದಿ ಅವರ ವಿಮಾನಕ್ಕೆ ಹಾಕಿದಂತಹ ರೀತಿಯಲ್ಲೇನೆ ಸೌದಿ ವಿಮಾನಗಳು ಸೆಲ್ಯೂಟ್ ಅನ್ನು ಹಾಕಿದವು. ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನದ ನಡುವಿನ ಪರಸ್ಪರ ನಂಬಿಕೆ ಮತ್ತೆ ಪ್ರೀತಿ ಎಷ್ಟು ಆಳವಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಬದಲಾಗಿಲ್ಲ. ಭಾರತದಂತಹ 4ನೇ ಅಥವಾ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಅದು ಬೆಳೆದಿಲ್ಲ. ಪಾಕಿಸ್ತಾನದ ಆರ್ಥಿಕತೆ ತೀರಾ ಕೆಟ್ಟದಾಗಿದೆ. ಅಲ್ಲಿ ರಾಜಕೀಯ ಸ್ಥಿರತೆ ಕೂಡ ಇಲ್ಲ. ಅಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಬರೀ ಹೆಸರಿಗಷ್ಟೇ ಇದೆ. ಆದರೆ ಗಲ್ಫ್ ದೇಶಗಳಲ್ಲಿ ಮಿಲಿಟರಿ ಶಕ್ತಿಯಾಗಿ ಅದು ಖಂಡಿತವಾಗಿಯೂ ಗೌರವ ಗಳಿಸಿದೆ. ಟ್ರಂಪ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರೊಂದಿಗೆ ಊಟ ಮಾಡ್ತಾರೆ. ಅವರು ಪಾಕಿಸ್ತಾನದ ಪ್ರಧಾನಿಯನ್ನ ಹೊಗಳ್ತಾರೆ. ಪಾಕಿಸ್ತಾನಕ್ಕೆ ಶಾಂಘೈ ಸಹಕಾರ ಸಂಸ್ಥೆಯ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಅಧ್ಯಕ್ಷತೆಯನ್ನು ನೀಡಲಾಗಿದೆ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ ದಿನ US ಸೆಂಟ್ರಲ್ ಕಮಾಂಡ್ ಮುಖ್ಯಸ್ಥ ಅಡ್ಮಿರಲ್ ಬ್ರಾಡ್ ಕೂಪರ್ ಕೂಡ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರನ್ನ ಭೇಟಿ ಆಗ್ತಾರೆ.
ಈ ರಕ್ಷಣಾ ಒಪ್ಪಂದದ ನಂತರ ಭಾರತ ಪಾಕಿಸ್ತಾನವನ್ನ ಬಹಿರಂಗವಾಗಿ ಖಂಡಿಸೋದಕ್ಕೆ ಸಾಧ್ಯ ಆಗತ್ತಾ? ಭಾರತ ಅದನ್ನ ಭಯೋತ್ಪಾದನೆಯನ್ನು ಉತ್ತೇಜಿಸುವಂತಹ ದೇಶ ಅಂತ ಕರೆಯುತ್ತಾ? ಸೌದಿ ಅರೇಬಿಯಾ ಹೇಗೆ ಭಾವಿಸುತ್ತೆ ಇದನ್ನ? ಈಗ ಖತರ್ ಮೇಲಿನ ಯಾವುದೇ ದಾಳಿಯನ್ನ ಇಡೀ ವ್ಯವಸ್ಥೆಯ ಮೇಲಿನ ದಾಳಿ ಅಂತ ಪರಿಗಣಿಸಲಾಗುತ್ತೆ ಅಂತ ಗಲ್ಫ್ ಸಹಕಾರ ಮಂಡಳಿ ಹೇಳಿದೆ. ಒಂದು ರೀತಿಯಲ್ಲಿ ಖತರ್ ಮೇಲಿನ ದಾಳಿ ಪಾಕಿಸ್ತಾನವನ್ನ ಈ ಪ್ರದೇಶದಾದ್ಯಂತ ಅನಿವಾರ್ಯ ಮಿತ್ರ ರಾಷ್ಟ್ರಾಗಿಸ್ತು. ಜಾಗತಿಕ ರಾಜತಾಂತ್ರಿಕ ಸಂಬಂಧಗಳು ವಿಭಿನ್ನ ಮಟ್ಟದಲ್ಲಿ ವಿಕಸನಗೊಳ್ಳುತ್ತವೆ ಮತ್ತೆ ಆ ಮಟ್ಟ ವೇಗವಾಗಿ ಬದಲಾಗ್ತಾ ಇದೆ. ಭಾರತದಲ್ಲಿ ಈ ರಕ್ಷಣಾ ಒಪ್ಪಂದವನ್ನ ಭಾರತದ ದೃಷ್ಟಿಕೋನದಿಂದ ನೋಡಲಾಗ್ತಾ ಇದೆ. ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ನಡುವಿನ ರಕ್ಷಣಾ ಒಪ್ಪಂದ ಭದ್ರತಾ ಖಾತರಿಗಳಿಗಾಗಿ ಅಮೆರಿಕದ ಮೇಲಿನ ಅರಬ್ ರಾಷ್ಟ್ರಗಳ ನಂಬಿಕೆಯನ್ನ ದುರ್ಬಲಗೊಳಿಸುತ್ತೆ ಅಂತ ಹೇಳ್ತಾ ಇದೆ. ಸೌದಿ ಅರೇಬಿಯಾ ಪರಮಾಣು ಶಸ್ತ್ರಸಜ್ಜಿತ ಪಾಕಿಸ್ತಾನದೊಂದಿಗೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಖತರ್ ಮೇಲಿನ ದಾಳಿಯ ನಂತರ ಅಮೆರಿಕದ ಮೇಲಿನ ನಂಬಿಕೆ ದುರ್ಬಲಗೊಂಡಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ. ದುರ್ಬಲಗೊಂಡ ಸೌದಿ ಅರೇಬಿಯಾ ಹೊಸ ಭದ್ರತಾ ಮೈತ್ರಿಕೂಟವನ್ನ ರೂಪಿಸಿಕೊಂಡಿತು ಅಂತ ಹೇಳಲಾಗ್ತಾ ಇದೆ. ಪಾಶ್ಚಿಮಾತ್ಯ ಮಾಧ್ಯಮಗಳು ಈ ಒಪ್ಪಂದವನ್ನ ಹೇಗೆ ನೋಡ್ತಾ ಇವೆ ಅನ್ನೋದನ್ನ ಇದು ಬಹಿರಂಗಪಡಿಸುತ್ತೆ. ಅಮೆರಿಕದ ಮೇಲಿನ ನಂಬಿಕೆ ಕ್ಷೀಣಿಸಿದೆ ಅಂತ ಅವು ಒತ್ತಿ ಹೇಳ್ತಾ ಇವೆ. ಇಲ್ಲಿ ಪಾಕಿಸ್ತಾನ ಇಸ್ರೇಲ್ನ ಪ್ರಭಾವವನ್ನ ಬಳಸಿಕೊಂಡು ತನ್ನ ಬಲವನ್ನ ಹೆಚ್ಚಿಸುವ ಮೂಲಕ ಈ ಒಂದು ಒಪ್ಪಂದವನ್ನ ಇಲ್ಲಿ ದೊಡ್ಡದಾಗಿಸ್ತಾ ಇದೆ. ಆದರೆ ಈ ಒಪ್ಪಂದ ಖತರ್ ಮೇಲಿನ ಇಸ್ರೇಲ್ ದಾಳಿಯ ನಂತರ ಆಯಿತು ಅನ್ನೋದನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಸ್ರೇಲ್ ದಾಳಿಯ ನಂತರ ಬಹರೈನ್, ಕುವೈತ್, ಓಮನ್, ಖತರ್, ಸೌದಿ ಅರೇಬಿಯಾ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೋಹಾದಲ್ಲಿ ಒಂದು ತುರ್ತು ಭದ್ರತಾ ಸಭೆಯನ್ನು ನಡೆಸಿ ಜಂಟಿ ಭದ್ರತಾ ಕಾರ್ಯವಿಧಾನದ ಬಗ್ಗೆ ಘೋಷಣೆ ಮಾಡಿದ್ವು. ಪಾಕಿಸ್ತಾನ ಕೂಡ ಈ ಸಭೆಯಲ್ಲಿ ಹಾಜರಿತ್ತು ಮತ್ತೆ ಅರಬ್ ಇಸ್ಲಾಮಿಕ್ ಕಾರ್ಯಪಡೆ ಸ್ಥಾಪಿಸೋದಕ್ಕೆ ಕರೆಯನ್ನ ನೀಡಿತು. ಈ ಸಭೆಯ ಕೇವಲ ಒಂದು ವಾರದೊಳಗೆ ಸೌದಿ ಅರೇಬಿಯಾ ಮತ್ತೆ ಪಾಕಿಸ್ತಾನ ತಮ್ಮ ಒಪ್ಪಂದವನ್ನ ಘೋಷಿಸಿವೆ. ಭಾರತದ ಆದ್ಯತೆಗಳು ಬದಲಾಗಿವೆ ಅಂತ ಇದರ ಅರ್ಥ ಅಲ್ಲ. ಆದರೆ ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆಗೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿರೋ ಹಾಗೇನೆ ಭಾರತ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಪಂದ್ಯ ಆಡ್ತಾ ಇದೆ. ಆದ್ರೆ ಅದು ಯಾಕೆ ನಡೀತಾ ಇದೆ? ಈ ಒಪ್ಪಂದಕ್ಕೆ ಮೋದಿ ಅವರ ಹುಟ್ಟುಹಬ್ಬದ ದಿನ ತಡರಾತ್ರಿ ಸಹಿ ಹಾಕಲಾಯಿತು. ಆಗ ವಿಶ್ವ ನಾಯಕರನ್ನ ಅಭಿನಂದಿಸೋದಕ್ಕೆ ಆಹ್ವಾನಿಸಲಾಗ್ತಾ ಇತ್ತು ಅಥವಾ ಅವ್ರು ತಾವಾಗಿನೇ ಬರ್ತಾ ಇದ್ರು. ಮೋದಿ ಜಾಗತಿಕ ನಾಯಕರನ್ನ ಅಪ್ಕೊಳ್ತಾ ಇದ್ದಾರೆ. ಆ ದೃಷ್ಟಿಕೋನದಿಂದ ಇದನ್ನ ನೋಡಿ ಬಹಳಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಭಾರತ ಪ್ರತ್ಯೇಕ ಆಗ್ತಾ ಇದೆಯಾ? ಆದ್ರೆ ಆ ದೇಶಗಳು ಭಾರತವನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಅವು ಕೂಡ ಭಾರತದ ಮೇಲೆ ಹೆಚ್ಚು ಅವಲಂಬಿತ ಆಗಿವೆ. ಅಲ್ಲಿ ಕೆಲಸ ಮಾಡುವಂತ ಲಕ್ಷಾಂತರ ಭಾರತೀಯರು ಅವರಿಗೆ ಆಸ್ತಿಯಾಗಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ಅಲ್ಲೆಲ್ಲಾ ಮಾಡಿರುವಂತಹ ಹೂಡಿಕೆಗಳು ಸಮರ್ಥನೀಯನ ಅಥವಾ ಅವರ ವಿದೇಶ ಪ್ರವಾಸಗಳ ರೀಲ್ಗಳು ಮತ್ತೆ ಕ್ಲಿಪ್ಗಳು ಕೇವಲ ಒಂದು ಪ್ರದರ್ಶನವ ಅನ್ನೋದನ್ನ ಚರ್ಚೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅವೆಲ್ಲ ರಾಜತಾಂತ್ರಿಕತೆಯಲ್ಲಿ ಯಾವುದೇ ಪಾತ್ರವನ್ನ ನಿರ್ವಹಿಸುತ್ತಾ? ಸೌದಿ ಅರೇಬಿಯಾ ತನ್ನ ಅತ್ಯುನ್ನತ ಪ್ರಶಸ್ತಿಯಾದ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್ ಅಲ್ ಸೌದ್ ಅನ್ನ ಪ್ರಧಾನಿ ಮೋದಿ ಅವರಿಗೆ ನೀಡಿತು. ಜೊತೆಗೆ ಬಹರೈನ್, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೈಪ್ರಸ್ ಮತ್ತೆ ಈಜಿಪ್ಟ್ ಕೂಡ ಮೋದಿ ಅವರನ್ನ ಗೌರವಿಸಿದೆ. ಹಾಗೆ ಮೋದಿ ಅವರಿಗೆ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಅಲ್ಲಿನ ಅತ್ಯುನ್ನತ ಪ್ರಶಸ್ತಿಗಳನ್ನ ನೀಡಲಾಗಿದೆ ಅನ್ನುವಂಥ ಒಂದು ಅಂಶವನ್ನ ಬಿಜೆಪಿ ವಕ್ತಾರರೇ ಉತ್ಪ್ರೇಕ್ಷಿಸ್ತಾರೆ. ಆದ್ರೆ ಇದು ಯಾವುದೇ ಒಂದು ವಿದೇಶಾಂಗ ನೀತಿಯ ಯಶಸ್ಸಿನ ಅಳತೆಗೋಲಾಗೋದಕ್ಕೆ ಸಾಧ್ಯ ಇದೆಯಾ? ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಸಂಬಂಧಗಳು ಬಲಗೊಂಡಿವೆ. ಪ್ರಧಾನಿ ಮೋದಿ ಅವರು 3 ಬಾರಿ ಸೌದಿ ಅರೇಬಿಯಾಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಪಾಕಿಸ್ತಾನ ಸೌದಿ ಅರೇಬಿಯಾವನ್ನ ಆರ್ಥಿಕವಾಗಿ ಇಲ್ಲಿ ಅವಲಂಬಿಸಿದೆ. ಎರಡೂ ದೇಶಗಳ ನಡುವೆ ಭದ್ರತಾ ಉಪಕರಣಗಳ ವಿನಿಮಯ ಮತ್ತೆ ಮಿಲಿಟರಿ ಸಹಾಯ ಪ್ರಮುಖ ವಿಷಯ ಆಗಿದೆ. ಆದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾದೊಂದಿಗೆ ಸಮಗ್ರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇರೋದು ಇದೇ ಮೊದಲು. ಇದು ಎರಡೂ ದೇಶಗಳ ನಡುವಿನ ವ್ಯಾಪಾರದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಇಸ್ರೇಲ್ ಮೇಲಿನ ಇಲ್ಲಿ ವಿಶೇಷ ಪ್ರೀತಿಯಿಂದಾಗಿ ಪ್ರಧಾನಿ ಮೋದಿ ಅವರು ಏನು ಗಳಿಸಿದ್ದಾರೆ ಮತ್ತೆ ಏನು ಕಳ್ಕೊಂಡಿದ್ದಾರೆ ಅನ್ನೋದನ್ನ ನೋಡಬೇಕಾಗಿದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ಇರಾನ್ ಭಾರತಕ್ಕೆ ಸಹಾಯ ಮಾಡಿದೆ ಅಂತ ನೆನಪಿಸಬೇಕಾಗಿತ್ತು. ದೋಹಾ ಮೇಲಿನ ದಾಳಿಯನ್ನ ಭಾರತ ಖಂಡಿಸಿತು. ಆದ್ರೆ ಇದು ಗಲ್ಫ್ ರಾಷ್ಟ್ರಗಳಲ್ಲಿ ವಿಶ್ವಾಸವನ್ನ ಬೆಳೆಸ್ತಾ? ಈಗ ಗಲ್ಫ್ ರಾಷ್ಟ್ರಗಳು ಭಾರತವನ್ನ ಬಹುಶಃ ಅಮೆರಿಕವನ್ನ ನೋಡುವಂತಹ ಅನುಮಾನದಿಂದಾನೇ ನೋಡ್ತವೆ. ಪಾಕಿಸ್ತಾನ ಇಸ್ರೇಲ್ ವಿರುದ್ಧ ತನ್ನ ನಿಲುವನ್ನ ಪದೇ ಪದೇ ಸ್ಪಷ್ಟಪಡಿಸಿದೆ ಮತ್ತೆ ದಿಟ್ಟ ನಿಲುವನ್ನ ತೆಗೆದುಕೊಂಡಿದೆ. ಆದ್ರೆ ಅದು ಮುಂದೆ ಏನ್ ಮಾಡುತ್ತೆ ಅನ್ನೋದು ಅಮೆರಿಕ ಏನ್ ಮಾಡೋದಕ್ಕೆ ಅನುಮತಿ ನೀಡುತ್ತೆ ಅನ್ನೋದನ್ನ ಅವಲಂಬಿಸಿದೆ. ಅಮೆರಿಕ ಇಸ್ರೇಲ್ ಅನ್ನ ದುರ್ಬಲಗೊಳಿಸೋದಕ್ಕೆ ಯಾವತ್ತಿಗೂ ಕೂಡ ಬಿಡೋದಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಅದು ಇಸ್ರೇಲ್ ಅನ್ನ ಬೆಂಬಲಿಸುತ್ತೆ. ಗಲ್ಫ್ ರಾಷ್ಟ್ರಗಳಿಗೆ ಇದು ಈಗಾಗಲೇ ಗೊತ್ತಾಗಿದೆ. ಗಾಜಾ ಬಗ್ಗೆ ಗಲ್ಫ್ ರಾಷ್ಟ್ರಗಳು ಕಾಟಾಚಾರಕ್ಕೆ ಮಾತಾಡಿದ್ವೆ ಹೊರತು ಯಾವುದೇ ಒತ್ತಡವನ್ನ ಹೇರಲಿಲ್ಲ. ಆದ್ರೆ ಇಸ್ರೇಲ್ ಖತರ್ ಮೇಲೆ ದಾಳಿ ಮಾಡಿದ ತಕ್ಷಣನೇ ಇಸ್ರೇಲ್ ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತೆ ಅಮೆರಿಕ ಸಹಾಯ ಮಾಡೋದಿಲ್ಲ ಅಂತ ಅವು ಹೆದರಿದ್ವು. ಖತರ್ ಮೇಲಿನ ಇಸ್ರೇಲ್ ದಾಳಿ ಗಲ್ಫ್ ರಾಷ್ಟ್ರಗಳ ಪರಸ್ಪರ ರಾಜಕೀಯವನ್ನ ಸಹ ಬದಲಾಯಿಸಿದೆ. ಇಸ್ರೇಲ್ ವಿರುದ್ಧ ಯಾವುದೇ ಒಂದು ನಿರ್ದಿಷ್ಟ ಕ್ರಮವನ್ನು ತೆಗೆದುಕೊಳ್ಳಲಾಗಿಲ್ಲ. ಆದ್ರೂ ಗಲ್ಫ್ ರಾಷ್ಟ್ರಗಳ ನಡುವಿನ ಸಹಕಾರವನ್ನ ನೆಟೋ ಹೋಲಿಸಲಾಗ್ತಾ ಇದೆ.
ಇಸ್ರೇಲ್ ಪಾಕಿಸ್ತಾನದ ಪರಮಾಣು ಶಕ್ತಿ ಬಗ್ಗೆ ಯೋಚನೆ ಮಾಡೋದಿಲ್ಲ. ಪಾಕಿಸ್ತಾನ ಇಸ್ರೇಲನ್ನು ಎದುರಿಸೋದಕ್ಕೆ ಎಲ್ಲಾದರೂ ಸಾಧ್ಯ ಆಗುತ್ತಾ ಇಲ್ಲಿ? ಇಸ್ರೇಲ್ ದಾಳಿ ಮಾಡಿದಾಗ ಜಗತ್ತು ಸೌದಿ ಅರೇಬಿಯಾ ಅಥವಾ ಪಾಕಿಸ್ತಾನ ಜೊತೆಗೆ ನಿಲ್ಲೋದಿಲ್ಲ ಅಂತ ಸೌದಿ ಅರೇಬಿಯಾಕ್ಕೂ ಕೂಡ ಗೊತ್ತಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತು. ಚೀನಾ ಸೌದಿ ಅರೇಬಿಯಾದ ಅತಿ ದೊಡ್ಡ ತೈಲ ಖರೀದಿದಾರ ಮತ್ತೆ ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ರಕ್ಷಣಾ ಒಪ್ಪಂದವನ್ನು ಹೊಂದಿದೆ. ಭಾರತ ವೈರತ್ವದಲ್ಲಿರುವಂತಹ 2 ದೇಶಗಳೊಂದಿಗೆ ಸೌದಿ ಅರೇಬಿಯಾದ ಸ್ನೇಹ ಚೆನ್ನಾಗಿದೆ. ಇಲ್ಲಿ ಕಳೆದ 11 ವರ್ಷಗಳಿಂದ ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂತಹ ಭಾರತ ಸರ್ಕಾರದ ನೀತಿ 2025ರಲ್ಲಿ ದುರ್ಬಲಗೊಳ್ತಾ ಇರೋ ಹಾಗೆ ತೋರ್ತಾ ಇದೆ ಅಂತ ಪತ್ರಕರ್ತ ಸುಶಾಂತ್ ಸಿಂಗ್ ಬರೆದಿದ್ದಾರೆ. ಇಲ್ಲಿ ಮೊದಲನೇದಾಗಿ ಅದು ಚೀನಾದ ಬೆಂಬಲವನ್ನು ಪಡೆಯಿತು. ಅದಾದ ನಂತರ ಅಮೆರಿಕದೊಂದಿಗಿನ ಅದರ ಸಂಬಂಧಗಳು ಸುಧಾರಿಸಿದವು. ಈಗ ಅದು ಸೌದಿ ಅರೇಬಿಯಾದೊಂದಿಗೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಭಾರತಕ್ಕೆ ಒಳ್ಳೆಯ ಸುದ್ದಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. 2 ದೇಶಗಳು ಇಲ್ಲಿ ಪರಸ್ಪರ ರಕ್ಷಿಸಿಕೊಳ್ತವೆ. ಇದರಿಂದಾಗಿ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಸಂಘರ್ಷ ಉಂಟಾದಾಗಲೆಲ್ಲ ಅವುಗಳ ನಡುವೆ ಮತ್ತೊಂದು ದೇಶ ಬರುತ್ತೆ. ಭಾರತ ಪಾಕಿಸ್ತಾನದ ಜೊತೆಗೆ ಸೌದಿ ಅರೇಬಿಯಾದೊಂದಿಗೂ ಕೂಡ ವ್ಯವಹರಿಸಬೇಕಾಗತ್ತೆ. ಯಮನ್ ಗಡಿಯಲ್ಲಿ ಪಾಕಿಸ್ತಾನಿ ಸೈನ್ಯವನ್ನ ನಿಯೋಜಿಸಲಾಗೋದ್ರ ಬಗ್ಗೆಯೂ ಕೂಡ ಮಾತುಗಳು ಕೇಳಿ ಬರ್ತಾ ಇವೆ. ಈಗ ಪಹಲ್ಗಾಮ್ ದಾಳಿಯ ಸಮಯದಲ್ಲಿ ಸೌದಿ ಅರೇಬಿಯಾ ಭಯೋತ್ಪಾದಕ ದಾಳಿ ಮತ್ತೆ ಹಿಂಸಾಚಾರವನ್ನ ಖಂಡಿಸಿತು. ಆದ್ರೆ ಪಾಕಿಸ್ತಾನದ ಹೆಸರನ್ನ ಉಲ್ಲೇಖಿಸಿ ಅದು ಖಂಡಿಸಲಿಲ್ಲ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಇರಾನ್ ಮಿಲಿಟರಿ ಅಧಿಕಾರಿಯೊಬ್ಬರು ಇರಾನ್ ಮೇಲೆ ಪರಮಾಣು ದಾಳಿ ನಡೆಸಿದ್ರೆ ಪಾಕಿಸ್ತಾನ ಕೂಡ ಇಸ್ರೇಲ್ ಮೇಲೆ ಪರಮಾಣು ದಾಳಿಯನ್ನ ನಡೆಸುತ್ತೆ ಅಂತ ಹೇಳ್ತಾ ಇದ್ದಂಥ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಆದ ನಂತರ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಸಾಕ್ ದಾರ್ ಅವರು ಆ ಒಂದು ವಿಡಿಯೋದಲ್ಲಿ ಮಾಡಲಾದಂತಹ ಹೇಳಿಕೆಗಳು ದಾರಿ ತಪ್ಪಿಸುವಂತಿವೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನ ಯಾವತ್ತಿಗೂ ಕೂಡ ಅಂಥ ಮಾತನ್ನ ಹೇಳಲಿಲ್ಲ. ಪರಮಾಣು ಶಸ್ತ್ರಾಸ್ತ್ರಗಳು ಸ್ವರಕ್ಷಣೆಗಾಗಿ ಮತ್ತೆ ಈ ಪ್ರದೇಶದಲ್ಲಿ ಶಾಂತಿಯನ್ನ ಕಾಪಾಡಿಕೊಳ್ಳೋದಿಕ್ಕೆ ಅನ್ನೋದು ನಮ್ಮ ಘೋಷಿತ ನೀತಿ ಅಂತ ಹೇಳಿದ್ರು. ಹಾಗಾದ್ರೆ ಪಾಕಿಸ್ತಾನ ತನ್ನ ಪರಮಾಣು ಸಿದ್ಧಾಂತವನ್ನ ಬದಲಾಯಿಸ್ತಾ ಇದೆಯಾ? ಟ್ರಂಪ್ ಮೇ ತಿಂಗಳಲ್ಲಿ ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡಿದಾಗ ಸೌದಿ ಅರೇಬಿಯಾ ಅಮೆರಿಕದೊಂದಿಗೆ ಭದ್ರತಾ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಬಯಸಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. 2024ರಲ್ಲಿ 2 ದೇಶಗಳ ನಡುವೆ ಭದ್ರತೆ ಮತ್ತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ನಿರ್ಧಾರ ಮಾಡಲಾಗಿತ್ತು. ಆದರೆ ಕೆಲವು ಕಾರಣಗಳಿಂದಾಗಿ ಅದಾಗಲಿಲ್ಲ. ಪಾಕಿಸ್ತಾನ ಮತ್ತೊಂದು ದೇಶಕ್ಕೆ ಪರಮಾಣು ಭದ್ರತೆಯನ್ನ ಹೇಗೆ ಖಾತ್ರಿಪಡಿಸಬಹುದು ಮತ್ತೆ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳಿಗಾಗಿ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸಿರುವಂತಹ ಅಮೆರಿಕ ಹೇಗಿಲ್ಲಿ ಮೌನವಾಗಿರಬಹುದು? ಅಮೆರಿಕ ಮತ್ತೆ ಭಾರತದ ವಿರುದ್ಧ ಕ್ರಮ ಕೈಗೊಂಡಿದೆ. ಇರಾನ್ ತನ್ನ ಚಾಬಹಾರ್ ಬಂದರಿನಿಂದ ಕಾರ್ಯಾಚರಣೆಗಳನ್ನು ನಿಷೇಧ ಮಾಡಿದೆ. ಇರಾನ್ನ ಪರಮಾಣು ಶಸ್ತ್ರಾಸ್ತ್ರಗಳಿಗಾಗಿ ನಿರ್ಬಂಧಗಳನ್ನು ವಿಧಿಸಿದಾಗ ಅಮೆರಿಕ ಭಾರತಕ್ಕೆ ರಿಯಾಯಿತಿಗಳನ್ನು ನೀಡಿತು. ಭಾರತ 2018ರಿಂದ ಅಲ್ಲಿ ಭಾರಿ ಹೂಡಿಕೆ ಮಾಡಿದೆ. ಆದರೆ ಇನ್ನು ಮುಂದೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಳೆದ ವರ್ಷ ಅಷ್ಟೇ ಮೋದಿ ಸರ್ಕಾರ 10 ವರ್ಷಗಳ ಗುತ್ತಿಗೆಗೆ ಸಹಿ ಹಾಕ್ತು. ರಷ್ಯಾದಿಂದ ತೈಲ ಖರೀದಿ ಮಾಡುವಾಗ ಭಾರತಕ್ಕೆ 25% ದಂಡವನ್ನು ವಿಧಿಸಲಾಯಿತು. ಆಗಲೂ ಭಾರತ ತೈಲ ಖರೀದಿಯನ್ನು ನಿಲ್ಲಿಸಲಿಲ್ಲ. ಈಗ ಚಾಬಹಾರ್ನಿಂದ ಕಾರ್ಯಾಚರಣೆಗೆ ನಿರ್ಬಂಧಗಳು ಅಡ್ಡಿಯಾಗ್ತವೆಯಾ? ಇನ್ನು ಈ ನಡುವೆ ಚೀನಾ ಪಾಕಿಸ್ತಾನದ ಗ್ವಾದರ್ನಲ್ಲಿ ಬಂದರನ್ನ ನಿರ್ಮಾಣ ಮಾಡ್ತಾ ಇದೆ. ಇದನ್ನ ಎದುರಿಸೋದಕ್ಕೆ ಭಾರತ ಚಾಬಹಾರ್ ಮಾರ್ಗವನ್ನ ರಚನೆ ಮಾಡಿತು. ಇದು ಪಾಕಿಸ್ತಾನ ಇಲ್ಲದೆ ಮಧ್ಯ ಏಷ್ಯಾ ಮತ್ತೆ ಅಫ್ಘಾನಿಸ್ತಾನವನ್ನ ಪ್ರವೇಶಿಸೋದಕ್ಕೆ ಅನುವು ಮಾಡಿಕೊಡುತ್ತೆ. ಇದು ಭಾರತೀಯ ರಾಜತಾಂತ್ರಿಕತೆಯಲ್ಲಿ ಒಂದು ವಿಚಿತ್ರ ಸಮಯ. ಭಾರತದ ನೆರೆಹೊರೆಗಳ ಸಂಬಂಧಗಳ ಬಗ್ಗೆ ಸಮಗ್ರ ಚರ್ಚೆ ಅಗತ್ಯ ಇದೆ. ಜಗತ್ತು ನಿರ್ಣಾಯಕ ಘಟ್ಟವನ್ನು ತಲುಪ್ತಾ ಇದ್ದ ಹಾಗೆ ಭಾರತದ ಪಾತ್ರ ಕಣ್ಮರೆ ಆಗ್ತಾ ಇರೋ ಹಾಗೆ ತೋರ್ತಾ ಇದೆ. ಇಲ್ಲಿ ಚೀನಾ ಭೇಟಿಯ ಸಮಯದಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಲಾಯಿತು. ಈಗ ಯಾರು ಕೂಡ ಅವುಗಳನ್ನು ಕೇಳ್ತಾ ಇಲ್ಲ ಅಥವಾ ಆ ಸಭೆಗಳಿಂದ ಏನಾಯಿತು ಅನ್ನೋದ್ರ ಬಗ್ಗೆ ಯಾರೂ ಇಲ್ಲಿ ಮಾತಾಡ್ತಾ ಇಲ್ಲ. ದೇಶ ಬದಲಾಗಿದೆ. ಪ್ರಜಾಪ್ರಭುತ್ವದ ಸಂಸ್ಥೆಗಳು ದುರ್ಬಲಗೊಂಡಿವೆ. ಈಗಲೂ ಕೂಡ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ರೆ ರಾಜಕೀಯ ಮತ್ತೆ ರಾಜತಾಂತ್ರಿಕತೆ ಕ್ಲಿಪ್ಗಳು ಮತ್ತೆ ರೀಲ್ಗಳ ವಿಷಯವಾಗಿ ಮಾತ್ರನೇ ಮುಂದಿನ ಸಮಯ ಭೀಕರ ಆಗಿರುತ್ತೆ. ವೀಕ್ಷಕರ, ಈ ಕುರಿತು ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ಈ ವಿಡಿಯೋದ ಕುರಿತಾಗಿ? ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.